ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಭಾರತ ಟಿ20 ವಿಶ್ವಕಪ್ ಗೆದ್ದಿದ್ದು ಒಂದು ಬಾರಿಯಲ್ಲ, ಇದು ಎರಡನೇ ಬಾರಿ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ವಿಶ್ವಕಪ್ ಅನ್ನು ಆಟದ ಚಿಕ್ಕ ಸ್ವರೂಪದಲ್ಲಿ ನಡೆಸುತ್ತದೆ. ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ರಾಷ್ಟ್ರದಾದ್ಯಂತ ಜನರು ಕ್ರಿಕೆಟ್ ಅನ್ನು ಧಾರ್ಮಿಕವಾಗಿ ಅನುಸರಿಸುವುದರ ಜೊತೆಗೆ ಕ್ರಿಕೆಟ್ ಹಾಗೂ ಕ್ರಿಕೆಟಿಗರನ್ನ ಪ್ರೀತಿಸುವ ಅಭಿಮಾನಿಗಳ ಸಂಖ್ಯೆ ಅಷ್ಟೇ ಇದೆ. ಐಸಿಸಿ ಟಿ20 ವಿಶ್ವಕಪ್ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಎಲ್ಲಿ ನಾವು 2007 ರಿಂದ 2024 ಐಸಿಸಿ ಪುರುಷರ ಟಿ20 ವಿಶ್ವಕಪ್ ವಿಜೇತರ ಪಟ್ಟಿಯ ವಿವರವಾದ ವಿಶ್ಲೇಷಣೆ, ವಿಜೇತರು ಮತ್ತು ರನ್ನರ್ ಅಪ್ ಯಾವ ದೇಶ ಎಂಬುದನ್ನು ತಿಳಿಯೋಣ. ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಪುರುಷರ ಅತಿ ಪ್ರತಿಷ್ಠಿತ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಾಗಿದೆ. ಈ ಕ್ರೀಡೆಯ ನಿರ್ವಹಣಾ ಮಂಡಳಿಯಾದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪರಿಷತ್ ಈ ಕ್ರೀಡೆಯನ್ನು ಆಯೋಜಿಸುತ್ತದೆ. ಪ್ರಾಥಮಿಕ ಅರ್ಹತಾ ಸುತ್ತಿನ ಪಂದ್ಯಗಳು ನಡೆದ ನಂತರ ಅರ್ಹತೆ ಗಳಿಸಿದ ತಂಡಗಳು 2 ವರ್ಷಗಳಿಗೊಮ್ಮೆ ನಡೆಯುವ ಈ ಪಂದ್ಯಾವಳಿಯಲ್ಲಿ ಸ್ಪರ್ಧಿಸುತ್ತವೆ. ಅತಿ ಹೆಚ್ಚು ವೀಕ್ಷಿತ ಕ್ರೀಡಾ ಪಂದ್ಯಾವಳಿಗಳ ಪಟ್ಟಿಯಲ್ಲಿ ಐಸಿಸಿ ಕ್ರಿಕೆಟ್ ವಿಶ್ವಕಪ್ 4ನೇ ಸ್ಥಾನದಲ್ಲಿದೆ. ಐಸಿಸಿ ಮೂಲಗಳ ಪ್ರಕಾರ ಇದು ಅತ್ಯಂತ ಮಹತ್ವವಾದ ಪಂದ್ಯಾವಳಿ ಹಾಗೂ ಕ್ರಿಕೆಟ್ ಆಟದಲ್ಲಿ ಅತಿ ಪ್ರಮುಖ ಮೈಲಿಗಲ್ಲು. ಮೊಟ್ಟ ಮೊದಲ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯನ್ನ ಇಂಗ್ಲೆಂಡ್ನಲ್ಲಿ 1975 ರಂದು ಆಯೋಜಿಸಲಾಯಿತು. ಕಳೆದ 2007 ವಿಶ್ವಕಪ್ ಪಂದ್ಯಾವಳಿಯು ವೆಸ್ಟ್ ಇಂಡೀಸ್ನಲ್ಲಿ ಮಾರ್ಚ್ 13 ರಿಂದ ಏಪ್ರಿಲ್ 18 ರವರೆಗೆ ಆಯೋಜಿತವಾಯಿತು. ಈ ಪಂದ್ಯಾವಳಿಯಲ್ಲಿ 16 ತಂಡಗಳಿದ್ದು ಆರಂಭದಲ್ಲಿ ರೌಂಡ್ ರಾಬಿನ್ ಹಂತ, ನಂತರ ಸೂಪರ್ 8 ಸೆಮಿಫೈನಲ್ಸ್ ಹಾಗೂ ಫೈನಲ್ ಪಂದ್ಯ ನಡೆದವು. 2007 ರಿಂದ 2024 ರವರೆಗಿನ ಟಿ20 ವಿಶ್ವಕಪ್ ವಿಜೇತರ ಪಟ್ಟಿಯನ್ನು ನೋಡೋಣ. ವಿಜೇತರು ಮತ್ತು ರನ್ನರ್ ಅಪ್ ಪಟ್ಟಿ. 2007 ರಿಂದ 2024 ರವರೆಗಿನ ಟಿ20 ವಿಶ್ವಕಪ್ ವಿಜೇತರ ಪಟ್ಟಿಯನ್ನು ನೋಡೋದಾದ್ರೆ ಟಿ20 ವಿಶ್ವಕಪ್ 2007 ರಲ್ಲಿ ಭಾರತ, 2009 ರಲ್ಲಿ ಪಾಕಿಸ್ತಾನ, 2010 ರಲ್ಲಿ ಇಂಗ್ಲೆಂಡ್, 2012 ರಲ್ಲಿ ವೆಸ್ಟ್ ಇಂಡೀಸ್, 2014 ರಲ್ಲಿ ಶ್ರೀಲಂಕಾ, 2016 ರಲ್ಲಿ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್, 2021 ರಲ್ಲಿ ಆಸ್ಟ್ರೇಲಿಯಾ, 2022 ರಲ್ಲಿ ಇಂಗ್ಲೆಂಡ್, 2024 ರಲ್ಲಿ ಭಾರತ ದೇಶಗಳು ವಿಜೇತರಾಗಿದ್ದಾರೆ. ಹಾಗೆಯೇ ಟಿ20 ವಿಶ್ವಕಪ್ 2007 ರಲ್ಲಿ ಪಾಕಿಸ್ತಾನ, 2009 ರಲ್ಲಿ ಶ್ರೀಲಂಕಾ, 2010 ರಲ್ಲಿ ಆಸ್ಟ್ರೇಲಿಯಾ, 2012 ರಲ್ಲಿ ಶ್ರೀಲಂಕಾ, 2014 ರಲ್ಲಿ ಭಾರತ, 2016 ರಲ್ಲಿ ಇಂಗ್ಲೆಂಡ್, 2021 ರಲ್ಲಿ ನ್ಯೂಜಿಲೆಂಡ್, 2022 ರಲ್ಲಿ ಪಾಕಿಸ್ತಾನ, 2024 ರಲ್ಲಿ ದಕ್ಷಿಣ ಆಫ್ರಿಕಾ ದೇಶಗಳು ರನ್ನರ್ ಅಪ್ಗಳಾಗಿ ತಮ್ಮದೇ ಆದ ಆಟದ ಶೈಲಿಯಲ್ಲಿ ಮುಂದುವರೆದಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.